ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ಮೇ 16ನೇ ತಾರೀಕು ಜ್ಯೇಷ್ಠ ಅಮಾವಾಸ್ಯೆ ಹಾಗೂ ಬಾದಾಮಿ ಅಮಾವಾಸ್ಯೆಗೆಂದು ಕರೀತಾರೆ. ಈ ಅಮಾವಾಸ್ಯೆ ಕಳೆದ ನಂತರ ಶನಿದೇವರ ವಿಶೇಷವಾದ ಕೃಪೆ ಈ 4 ರಾಶಿಯವರ ಮೇಲೆ ಬೀಳ್ತಾ ಇದೆ. ಹಾಗಾದ್ರೆ ಆ 4 ರಾಶಿಯವರು ಯಾರು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನ ನೋಡುವ ಮುಂಚೆ ಲೈಕ್ ಹಾಗೂ ಶೇರ್ ಅನ್ನು ಕೊಟ್ಟು ಸಹಕರಿಸಿ. ಮೊದಲನೆಯದಾಗಿ ಮೇಷರಾಶಿಯವರಿಗೆ 11ನೇ ಮನೆಯಲ್ಲಿ ಶನಿ ಇರೋದ್ರಿಂದ ನಿಮ್ಮ ಆದಾಯದ ಮೂಲ ಹೆಚ್ಚಾಗುತ್ತೆ. ಅರ್ಧಕ್ಕೆ ನಿಂತಿರುವಂತಹ ಕೆಲಸ ಸುಸೂತ್ರವಾಗಿ ನಡೆಯುತ್ತೆ. ಹೊಸ ಉದ್ಯೋಗ ಹುಡುಕಾಡ್ತಾ ಇದ್ದವರಿಗೆ ಆನೆಯ ಬಲ ಬಂದಾಗಿರುತ್ತೆ. 2ನೇ ರಾಶಿಯಾಗಿ ವೃಷಭ ರಾಶಿ, ನಿಮಗೆ ಶನಿಯೇ ಭಾಗ್ಯದಾತ. ನಿಮ್ಮ ಈ ಅಮಾವಾಸ್ಯೆ ನಂತರ ನಿಮ್ಮ ಕರಿಯರ್ ಮೇಲೆ ಒಂದು ಉತ್ತಮವಾದ ಸ್ಥಾನಮಾನ ಸಿಗುತ್ತೆ. ವ್ಯಾಪಾರದಲ್ಲಿರುವಂತಹ ನಷ್ಟಗಳೆಲ್ಲ ಲಾಭದಾಯಕವಾಗಿ ಸಿಗುತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಇದ್ದವರಿಗೆ ಉತ್ತಮವಾದ ಸ್ಥಾನಮಾನ ಸಿಗುತ್ತೆ. ನಿಮ್ಮ ಮಾತಿಗೆ ಸಾಮಾಜಿಕವಾಗಿ ಉತ್ತಮ ಮನ್ನಿನತೆ ಸಿಗುತ್ತೆ. ಇನ್ನು 3ನೇ ರಾಶಿಯಾಗಿ ಸಿಂಹ ರಾಶಿ, ಸಿಂಹದಂತಹ ಗರ್ಜನೆ ಮಾಡುವಂತಹ ಕಾಲ ಇವಾಗ ಬಂದಿದೆ. ಶನಿಯ ಕೃಪೆಯಿಂದ ಶತ್ರುಗಳು ತಾವಾಗಿ ನಿಮ್ಮಿಂದ ದೂರ ಹೋಗ್ತಾರೆ. ಕೋರ್ಟ್ ಕಚೇರಿ ಕ್ಷೇತ್ರಗಳಲ್ಲಿ ಜಯ ನಿಮ್ದಾಗುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ನಿಮಗೆ ದೊಡ್ಡ ಮಟ್ಟದ ಲಾಭ ನಿಮಗೆ ಸಿಗುತ್ತೆ. 4ನೇ ರಾಶಿಯಾಗಿ ಕುಂಭರಾಶಿ, ನಿಮ್ಮ ರಾಶಿಯಲ್ಲಿ ಶನಿ ಇರೋದ್ರಿಂದ ಶಶಯೋಗ ಕೆಲಸ ಮಾಡ್ತಾ ಇದೆ. ಇಷ್ಟು ದಿನ ಇದ್ದ ಮಾನಸಿಕ ಒತ್ತಡ ಇವಾಗಿಂದ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ. ಈ 4 ರಾಶಿಯವರು ಅಶ್ವತ್ಥ ಮರದ ಕೆಳಗಡೆ ದೀಪವನ್ನು ಹಚ್ಚಿ. ಈ 4 ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶನಿದೇವಾಯ ಅಂತ ಹೇಳಿ ಈ ವಿಡಿಯೋವನ್ನು ಕಮೆಂಟ್ ಮಾಡಿ ಹಾಗೂ ಶೇರ್ ಹಾಗೂ ಲೈಕನ್ನು ಕೊಡಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಈ ಕೆಳಗಿನ ನಂಬರಿಗೆ ಫೋನನ್ನು ಮಾಡಿ ಅಥವಾ ನೇರವಾಗಿ ಬಂದು ಕೂಡ ನಮ್ಮನ್ನು ಭೇಟಿಯಾಗ್ಬೋದು. ಧನ್ಯವಾದಗಳು.